ಸೂರಜ್ ರೇವಣ್ಣ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಅವ್ರನ್ನೂ ಟ್ರ್ಯಾಪ್ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಈ ಪ್ರಶ್ನೆ ಕಾಡ್ತಾ ಇದೆ. ಓಕೆ, ಡಿಕೆ ಶಿವಕುಮಾರ್ ಎಂಎಲ್ಸಿ ಸೂರಜ್ರನ್ನು ಕೂಡ ಟ್ರ್ಯಾಪ್ ಮಾಡಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿ ಆಪ್ತರಿಂದಲೇ ಅವ್ರನ್ನ ಕೆಡ್ಡಕ್ಕೆ ಬೀಳಿಸುವಂತಹ ಪ್ರಯತ್ನ. ಆಪ್ತರು ಅಂದ್ರೆ ಸೂರಜ್ ರೇವಣ್ಣ ಅವರ ಆಪ್ತರು, ಅವ್ರನ್ನ ಬಳಸ್ಕೊಂಡು ಕೆಡ್ಡಕ್ಕೆ ಬೀಳಿಸುವ ಪ್ರಯತ್ನವನ್ನ ಮಾಡಿದ್ರ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೆಲ್ಲವಕ್ಕೂ ಕೂಡ ತನಿಖೆ ಆಗ್ಬೇಕು. ತನಿಖೆಯ ನಂತರ ಒಂದೊಂದೇ ಉತ್ತರ ಸಿಗ್ತಾ ಹೋಗುತ್ತೆ. ಏನಾದ್ರೂ ಆಗ್ಲಿ ರೇವಣ್ಣ ಅವ್ರ ಕುಟುಂಬಕ್ಕೆ ಅದು ಯಾವ ಕೆಟ್ಟ ಕಣ್ಣು ಬಿದ್ದಿದೆಯೋ ಏನೋ, ಒಬ್ಬೊಬ್ರು ಒಂದೊಂದು ಪ್ರಕರಣದಲ್ಲಿ ಸಿಗಾಕೊಳ್ತಾ ಇದ್ದಾರೆ. ತಂದೆ ತಾಯಿ ಕಿಡ್ನಾಪ್ ಪ್ರಕರಣದಲ್ಲಾದ್ರೆ ಮಗ ಒಂದ್ ಕಡೆ ರೇಪ್ ಕೇಸ್ನಲ್ಲಿ, ಇನ್ನೊಬ್ಬ ಮಗ ಸಲಿಂಗ ಕಾಮದ ವಿಚಾರದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ಈಗ ಒಬ್ಬೊಬ್ರ ಕಡೆಗೆ ಹೋಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಇವ್ರ ಹೆಸರು ಯಾಕೆ ಬಂತು ಇವಾಗ? ವಿದ್ಯಾ, ಏನು ಡಾಕ್ಟರ್ ಸೂರಜ್ ರೇವಣ್ಣ ಅವರು ಈಗಾಗಲೇ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲನ್ನು ಸೇರಿದರೆ ಈ ಪ್ರಕರಣಕ್ಕೆ ಮತ್ತೊಂದು ತಿರುವುಗಳು ಸಿಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇದೀಗ ಅವರ ಆಪ್ತ ಶಿವಕುಮಾರ್ ಏನು ಅವರ ಪರವಾಗಿ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರ ನೀಡಿದೋ ಆ ಶಿವಕುಮಾರ್ ಮೇಲೆ ಈಗ ಅನುಮಾನಗಳು ಹೆಚ್ಚಾಗ್ತಾ ತೊಡಗಿರೋದು. ಯಾಕೆಂದರೆ ಸೂರಜ್ ರೇವಣ್ಣ ಅವರಿಗೆ ಅತೀವ ಆಪ್ತನಾಗಿದ್ದಂಥವನು ಶಿವಕುಮಾರೇ ಏನು ಸಂತ್ರಸ್ತ ಇದ್ದಾನೆ ಆತನನ್ನು ಸೂರಜ್ ರೇವಣ್ಣ ಅವರಿಗೆ ಪರಿಚಯ ಮಾಡಿಸಿರ್ತಾನೆ. ಹಾಗಾಗಿ ಆತ ಆಪ್ತನನ್ನು ಇಟ್ಟುಕೊಂಡು ಸೂರಜ್ ರೇವಣ್ಣನ ಟ್ರ್ಯಾಪ್ ಮಾಡಿದ್ರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕೆಂದರೆ ಶಿವಕುಮಾರ್ ಸೂರಜ್ ರೇವಣ್ಣ ಅವರ ಜೊತೆಗಿದ್ದ. ನಂತರದಲ್ಲಿ JDS ಕಾರ್ಯಕರ್ತನಾಗಿ ಹೋರಾಟವನ್ನು ಮಾಡಿದ. ಸೂರಜ್ ರೇವಣ್ಣರ ಜೊತೆ ಯಾವಾಗಲೂ ಆತ ಗುರುತಿಸ್ಕೊಂಡಿದ್ದ. ಇದೆಲ್ಲ ಬೆಳವಣಿಗೆಗಳ ಬಳಿಕ ಯಾವಾಗ ಸಂತ್ರಸ್ತ ಪಚ್ಚೆಯಾಗಿ ಏನು ದೌರ್ಜನ್ಯ ಪ್ರಕರಣ ನಡೆದಿದೆ ಅಂತ ಹೇಳಲಾಗ್ತದೆ, ಅಲ್ಲಿಂದ ಸೂರಜ್ ರೇವಣ್ಣ ಅವರಿಂದ ದೂರ ಉಳಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದಾದ ಬಳಿಕ BJP ಮುಖಂಡರ ಜೊತೆ ಆತ ಕಾಣಿಸಿಕೊಳ್ತಾನೆ. ಶುಕ್ರವಾರ ಏನು ಪೊಲೀಸ್ ಠಾಣೆಯಿಂದ ಹೊರಗೆ ಹೋದ ಆತ ನಾಪತ್ತೆ ಇರ್ತಕ್ಕಂಥದ್ದು. ಆತನ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ಸೂರಜ್ ರೇವಣ್ಣ ಆಪ್ತ ಶಿವಕುಮಾರೇ ಈ ಟ್ರ್ಯಾಪ್ ಅನ್ನು ಮಾಡಿ ಸೂರಜ್ ರೇವಣ್ಣ ಕೆಡ್ಡಾಕೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ತಮ್ಮ ಡೀಟೇಲ್ಸ್ಗೆ.